ನೋಡಿ, ಇವತ್ತು ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಒಂದು ತೀರ್ಪು ಬಂದಿದೆ, NDA ಪರವಾಗಿ ತೀರ್ಪು ಬಂದಿದೆ ಮತ್ತು NDA ಸರ್ಕಾರ ಆಗುವುದು ನಿಶ್ಚಿತ ಮತ್ತು ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಈ ಜನಾದೇಶಕ್ಕಾಗಿ ನಾನು ಜನತೆಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಬೆಳಗಾವಿಯಲ್ಲಿ ಸಹಿತ ನಾನು ಹೊಸದಾಗಿ ಇಲ್ಲಿ ಬಂದು ನಿಂತಹ ಸಂದರ್ಭದಲ್ಲಿ ನನ್ನನ್ನು ಬೆಳಗಾವಿಯ ಜನ ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡಿ ಇವತ್ತು ಗೌರವ ಕೊಟ್ಟು ಇಲ್ಲಿ ತಮ್ಮ ಜನಪ್ರತಿನಿಧಿಯಾಗಿ ಇವತ್ತು ಹೆಚ್ಚಿನ ರೀತಿಯಾದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯ ಜಿಲ್ಲೆಯ ಜನತೆಗೂ ಸಹಿತ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೋಡಿ, ಹಿಂದೆ ಮೋದಿಜಿಯವರೇ ಹೇಳಿದ್ದಾರೆ, ಆ ರೀತಿ ನಾವು ಹೇಳಿಕೆಗಳನ್ನು ಕೊಟ್ಟಾಗ ಅದರ ಬಗ್ಗೆನೇ ಪ್ರತಿಪಕ್ಷರು ಚರ್ಚೆ ಮಾಡಲಿಕ್ಕೆ ತಯಾರು ಮಾಡಿದರು, ಅದಕ್ಕಿಂತ ಹೆಚ್ಚು ಹಾಕೋದು ಕಡಿಮೆ ಆಗ್ತದೆ ಅಂತ ಹೇಳಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ವಿಶ್ವಾಸ ತುಂಬುವಂಥ ಕೆಲಸ ಮಾಡಲಿಕ್ಕೆ ಆ ರೀತಿ ಘೋಷಣೆಯನ್ನು ಮಾಡಲಾಗಿತ್ತು. ಎನಿಹೌ ಭಾರತೀಯ ಜನತಾ ಪಾರ್ಟಿ NDA ನೇತೃತ್ವದ ಪಕ್ಷ ಒಂದು ಅಧಿಕಾರಕ್ಕೆ ಬರೋದು ನಿಶ್ಚಿತ, ಅದರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ನೋಡಿ, ನಾವು ಒಂದೇ ಹೇಳಿದ್ದೀನಿ, ಅವತ್ತಿಂದು ಈ ಸ್ಥಳೀಯರು ಹೊರಗಿನವರು ಅನ್ನುವಂಥದ್ದು ಪ್ರಶ್ನೆ ಇರಲೇ ಇಲ್ಲ. ಅದು ಕಾಂಗ್ರೆಸ್ನವರು ಹುಟ್ಟು ಹಾಕಿದಂಥ ಒಂದು ವಿಷಯ, ಅದು ಜನರ ಮನಸ್ಸಲ್ಲಿ ಅದು ಇರಲೇ ಇಲ್ಲ. ಜಗದೀಶ್ ಶೆಟ್ಟರು ಏನನ್ನೋದು ಇವತ್ತು ಬೆಳಗಾವಿ ಜನತೆಗೆ ಗುರುತಿದೆ. ನಾನು ಎರಡು ಸಾರಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ವಿರೋಧ ಪಕ್ಷ ನಾಯಕನಾಗಿ ಈ ಭಾಗದ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ದೇನೆ. ಆ ಹಿನ್ನೆಲೆಯಲ್ಲಿ ಔಟ್ಸೈಡರು ಇನ್ಸೈಡರ್ ಅನ್ನುವಂಥ ಪ್ರಶ್ನೆ ಇಲ್ಲಿ ಯಾವಾಗಲೂ ಬಂದಿಲ್ಲ, ಜನರಲ್ಲಿ ಅದು ಚರ್ಚೆನೂ ಆಗಿಲ್ಲ. ಅವ್ರು ಭಾಳ ಹಾರ್ದಿಕವಾಗಿ ಇವತ್ತು ನಮ್ಮನ್ನು ಒಪ್ಪಿಕೊಂಡು ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ನೋಡಿ, ನಾನು ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳೋದಿಲ್ಲ. ಪಕ್ಷ ಯಾವ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸ ಮಾಡ್ತಾರೆ. ಡೆಫಿನೆಟ್ಲಿ ಇವತ್ತೇನು ಈ ದೊಡ್ಡ ಅಂತರದಲ್ಲಿ ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ದೊಡ್ಡ ಅಂತರದಲ್ಲಿ ನಾವು ಗೆಲುವು ಸಾಧನೆ ಮಾಡ್ತೇವೆ ಅಂತ ಹೇಳಿ ಆ ರೀತಿ ಬೆಳಗಾವಿ ಜನತೆ ಆಶೀರ್ವಾದ ಮಾಡಿ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಜನತೆಯ ತೀರ್ಮಾನ ಯಾವ ರೀತಿ ಇರ್ತದೆ, ಒಂದು ದೊಡ್ಡ ಶಕ್ತಿ ಇರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತಾರೆ. ಸರ್, ಈಗ ಮನೆ ಮಗ ಹೊರಗಿನ ಮಗ ಅಂತ ನಿಮಗೆ ಈ ಥರ ಮಾಡಿದ್ರು, ಅಲ್ಲಿಂದ ಬಂದಿಲ್ಲ, ಏನು ಹೇಳ್ತೀರಿ ಸರ್? ನೋಡಿ, ಅದ್ರ ಬಗ್ಗೆ ನೀವರ ಮಾತಾಡ್ರಿ, ನಾನು ಮಾತಾಡಿ. ನೋಡಿ, ನಾನು ಹೇಳ್ತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ರಿಸಲ್ಟ್ ಬಂದ್ಬಿಟ್ಟದ. ಈಗ ರಿಸಲ್ಟ್ ಬಂದದ, ಹೊರಗಿನ ಮಗನೋ ಒಳಗಿನ ಮಗನೋ, ಈಗ ಬೆಳಗಾವಿ ಜನ ನನ್ನ ಒಪ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರು ಜನಪ್ರತಿನಿಧಿಯಾಗಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಅದು ಮುಗಿದು ಹೋದಂಥ ಅಧ್ಯಾಯವೆಲ್ಲ. ಸರ್, ಈಗ ಹಣ ಹಂಚಿಕೆ ಆರೋಪ ನೋಡಿ, ಹಣ ಹಂಚಿಕೆ ಎಲ್ಲ ಇಷ್ಟೆಲ್ಲ ಇದ್ದಾಗೂ, ಅಧಿಕಾರ ಮತ್ತು ಹಣ ಹಂಚಿಕೆ ಇದೆಲ್ಲ ಇದ್ದಾಗೂ ಸಹಿತ ಜನ ಇವತ್ತು ಒಂದು ತೀರ್ಮಾನ ಮಾಡಿದರೆ, ತೀರ್ಪು ಕೊಟ್ಟರೆ ಎಲ್ಲವನ್ನು ಮೀರಿ ತೀರ್ಪು ಕೊಡ್ತಾರೆ ಅಂತ ಇದು ಉದಾಹರಣೆ. ಬಹುಶಃ ಇದೊಂದು ಇಡೀ ರಾಜ್ಯದಲ್ಲಿ ಒಂದು ಉದಾಹರಣೆ ಅಂತ ಹೇಳ್ತೀನಿ. ಬರೀ ಹಣದ ಮೇಲೆ ಚುನಾವಣೆ ನಡೆಯುವುದಿಲ್ಲ, ಹಣದ ಮೇಲೆ ಚುನಾವಣೆ ನಡೆಯುವುದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರು ತಿಳ್ಕೊಂಡ್ಬಿಟ್ಟಿದ್ರು, ಹಣದ ಮೇಲೆ ಎಲ್ಲವನ್ನೂ ಸಾಧನೆ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರು. ಅದಕ್ಕೆ ತಕ್ಕದಂಥ ಉತ್ತರ ಬೆಳಗಾವಿ ಜನತೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.